ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿರ್ತಕ್ಕಂಥ ಹರ್ ಘರ್ ಜಲ್ ಯೋಜನೆ ಅಡಿಯಲ್ಲಿ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ನಸ್ವಿ ಗ್ರಾಮದಲ್ಲಿ ಏನಂದರೆ ನಲ್ಲಿಗಳನ್ನು ಹಾಕಲಾಗಿದೆ. ಆ ನಲ್ಲಿಗಳಿಗೆ ನೀರೇ ಬರ್ತಿಲ್ಲ. ಅಂದರೆ ಸುಮಾರು 300ಕ್ಕೂ ಹೆಚ್ಚಿನ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ 50 ಕುಟುಂಬಗಳಿಗೆ ಒಂದು ನಲ್ಲಿ ಅಂತೇಳಿ ಇಲ್ಲಿಗ ಆ ಒಂದು ನಲ್ಲಿಗಳಲ್ಲಿ ನೀರು ಬರ್ತಾ ಇದೆ. ಸದ್ಯ ನೋಡ್ತಾ ಇರ್ಬೋದು ದೃಶ್ಯದಲ್ಲೂ ಕೂಡ. ಅಂದರೆ ಈ ಒಂದು ನಸ್ವಿ ಗ್ರಾಮದಲ್ಲಿ ಹೆಚ್ಚಾಗಿರುವುದು ರೈತಾಪಿ ವರ್ಗದ ಜನರು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಕೃಷಿ ಕಾರ್ಯಗಳಲ್ಲಿ ತೊಡಗುವಂಥ ಜನರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರು ನೀರನ್ನು ಹಿಡಿಲಿಕ್ಕೇ ಮಧ್ಯಾಹ್ನವರೆಗೂ ಸಾಲುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟೊಂದು ಗ್ರಾಮಸ್ಥರ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅಂದರೆ ಈ ಒಂದು ಯೋಜನೆಗೆ ಸುಮಾರು 60 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಮನೆಗೆ ಏನಂತಂದರೆ ನಲ್ಲಿಯನ್ನು ಕೂಡ ಕೂರಿಸಲಾಗಿದೆ. ಆ ಒಂದು ನಲ್ಲಿಗಳಲ್ಲಿ ಯಾವುದೇ ನಲ್ಲಿಗಳಲ್ಲಿ ನೀರು ಬರ್ತಾಯಿಲ್ಲ. ಸದ್ಯ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಜಲೋತ್ಸವ ಅಂಥೇಳಿ ಮನೆಗೆ ಗಂಗೆ ಅಂತೇಳಿ ಏನಂದರೆ ಆ ಬೋರ್ಡನ್ನು ಕೂಡ ಹಾಕಿರುವಂಥದ್ದು ನೋಡ್ತಾ ಇರ್ಬೋದು. ಹರ್ ಘರ್ ಜಲ್ ಅಂತಕ್ಕಂಥ ಆ ಒಂದು ಯೋಜನೆಯಲ್ಲಿ ಈ ಒಂದು ಗ್ರಾಮಕ್ಕೆ, ನಸ್ವಿ ಗ್ರಾಮಕ್ಕೆ, ರಟ್ಟೆಹಳ್ಳಿ ತಾಲೂಕಿನ ನಸ್ವಿ ಗ್ರಾಮಕ್ಕೆ ಏನಂತಂದರೆ 60 ಲಕ್ಷ ರೂಪಾಯಿ ಬಿಡುಗಡೆ ಆಗುತ್ತೆ. ಆದರೆ ಮನೆಗೆ ನಲ್ಲಿ ಕೂಡ ಕುಂದಿರುತ್ತೆ. ಆದರೆ ಅದರಲ್ಲಿ ನೀರು ಮಾತ್ರ ಬರೋಲ್ಲ. ಸುಮಾರು 300 ಜನ ಕುಟುಂಬ ಏನಂತಂದರೆ 50 ಜನರ ನಡುವೆ ಒಂದು ನಲ್ಲಿಯನ್ನು ಇಟ್ಟು ಆ ನಲ್ಲಿಯೊಳಗೆ ಬರ್ತಕ್ಕಂಥ ನೀರನ್ನು ಸರದಿ ಸಾಲಲ್ಲಿ ನಿಂತು ಆ ಗ್ರಾಮಸ್ಥರು ನೀರನ್ನು ತುಂಬಿಕೊಳ್ಳುವಂಥ ದಿನವಿಡೀ ಕಾರ್ಯ ಅದೇ ಆಗಿರುತ್ತೆ. ಇಷ್ಟಾಗಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡಿಕೊಂಡ್ರು ಕೂಡ ಇಲ್ಲಿಗೆ ಬಂದಂಥ ಗುತ್ತಿಗೆದಾರರಿಗೆ ಕ್ಯಾರೆ ಅಂತಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈ ಗ್ರಾಮದ ಕಡೆ ತಿರುಗಿ ನೋಡ್ತಾ ಇಲ್ಲ. ಈ ಒಂದು ಗ್ರಾಮಸ್ಥರಿಗೆ ನೀರನ್ನು ಹಿಡಿಯುವುದೇ ಒಂದು ಕಾಯಕ ಆಗಿರುವಂಥದ್ದು. ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರು ಮಾತನಾಡ್ಸೋಣ. ಏನು ಸರ್ ಈ ಯೋಜನೆ ಒಳ್ಳೆಯ ಯೋಜನೆ, ಎಷ್ಟು ಮಟ್ಟಿಗೆ ಇಲ್ಲಿ ಕಳಪೆ ಆಗಿದೆ? ಜೊತೆಗೆ ಏನಂದರೆ 50 ಕುಟುಂಬಗಳಿಗೆ ಒಂದು ನಲ್ಲಿ ಅಂದ್ರೆ ನೀರು ಹಿಡಿಯೋಕ್ಕೆ ನಿಮ್ಗೆ ಎಷ್ಟೊತ್ತಾಗುತ್ತೆ ಟೈಮ್ ಅಂತ? ಸುಮಾರು 3 ತಾಸು ಆಕತ್ರಿ. 3 ತಾಸು ಆಕತ್ರಿ. 50 ಮನೆಗೆ ಒಂದು ನೆಲ್ಲಿ ಕೊಟ್ಟಾರ್ರಿ. ನೀರು ತರದ ಒಂದು ಜೀವನ ಅದ ಒಂದು ಕೆಲಸ. ಈಗ ಗುತ್ತಿಗೆದಾರ ನೀವು ಸಂಪರ್ಕ ಮಾಡ್ಬೇಕಾಗಿತ್ತು ರೀ. ಕೆಲಸ ಮಾಡಿರಲ್ಲ, ಅವ್ರು ಹೇಳ್ಬೇಕಾಗಿತ್ತು ನಮ್ಗೆ ನಲ್ಲಿಗಳಿಗೆ ನೀರು ಬಿಡ್ರಿ. ಗುತ್ತಿಗೆದಾರಿಗೆ ಹೇಳಿ ಬಂದ್ರೆ ಮಾಡ್ಬೇಕಲ್ರಿ ಅವ್ರು. ಅಧಿಕಾರಿಗಳು ಇದ್ರೆ ಮಾಡ್ತಾರೆ. ಅದ್ರ ಸಂಬಂಧ ನೀವೇ ಎಲ್ಲ ಇದು ಮಾಡ್ರಿ ನ್ಯೂಸ್ನವ್ರು. ಗುತ್ತಿಗೆದಾರರಿಗೆ ಈಗ ನೀವು ಹೇಳಬೇಕು ಅಂತ ಹೇಳಿದ್ರಿ. ಗುತ್ತಿಗೆದಾರರಿಗೆ ಇವನ್ ಈ ನಮ್ಮ ಪಂಚಾಯತಿ ಅಧ್ಯಕ್ಷರು ಅಥವಾ ಇದ್ದಂಥ ಮೆಂಬರ್ಗಳು ಅವರೇ ಅಧಿಕಾರಿಗಳು ಅವರೇ ಆಲ್ರೆಡಿ NOC ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಅವರು ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು. ಅವರೇ ಚೆಕ್ ಮಾಡ್ದೇನೆ ಕರೆಕ್ಟಾಗಿ ಎಲ್ಲ ಕಡೆ ಬರ್ತಾ ಇದೆಯಾ ಇಲ್ವಾ ಏನೂ ಚೆಕ್ ಮಾಡಿಲ್ಲ. ಅವ್ರಿಗೇನು ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತೋ ಏನೋ ಗೊತ್ತಿಲ್ಲ, ಅದನ್ನು ಕ್ಲಿಯರ್ ಮಾಡಿಕೊಂಡ್ರು, ಮುಂದೆ ಮೂವ್ ಮಾಡಿದರು. ಈಗ ನಾವು ಅನುಭವಿಸ್ತಾ ಇರೋದು, ಅಲ್ಲಿಂದ ಇರತಕ್ಕಂಥ ಜನಗಳು ಅನುಭವಿಸ್ತಾ ಇರೋದು ಪ್ರಾಬ್ಲಮ್ನ. ಬಟ್ ಅವ್ರಿಗೇನು ಆಯಿತೋ ಗೊತ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀರು ಬಂತು ಅಂತ ಮಾಡ್ಕೊಟ್ಟು. ನಮಗೆ ಪ್ರತಿಯೊಂದು ನೆಲ್ಲಿಗೂ ನೀರು ಬರಬೇಕು. ಜಲಜೀವನ್ ಬಿಟ್ಟಿರೋದ್ರಲ್ಲಿ ಪ್ರತಿಯೊಬ್ಬರಿಗೂ ನೀರಿನಲ್ಲಿ ಬರಬೇಕು. ಈಗ ತುಂಬ ಕಷ್ಟ ಆಗ್ತಾಯಿದೆ. 10 ಗಂಟೆ 11 ಗಂಟೆವರೆಗೂ ಅಷ್ಟೇ ಬರುತ್ತೆ ನೀರು. ಅಷ್ಟರೊಳಗಡೆ ಎಲ್ಲರೂ ಹಿಡ್ಕೋಬೇಕು. ಅದು ತುಂಬ ಕಷ್ಟ ಆಗ್ತಾಯಿದೆ. ಜಲಜೀವನ್ ಕೊಟ್ಟಿರೋದೇ ಪ್ರತಿಯೊಬ್ಬರಿಗೂ ಯಾವಾಗ ಬೇಕಾವಾಗ ಅವ್ರಿಗೆ ಫ್ರೀ ಟೈಮಲ್ಲಿ ಹಿಡ್ಕೊಳ್ಳೋಕ್ಕೂ ಅನುಕೂಲ ಆಗಲಿ ಅನ್ನೋದಕ್ಕೆ ಆ ಜಲಜೀವನ್ ಕೊಟ್ಟಿರೋದು. ಬಟ್ ಅದು ಇಲ್ಲಿ ದುರುಪಯೋಗ ಆಗಿದೆ. ಅದನ್ನು ನಾವು ಇದರಲ್ಲಿ ಮೆಂಬರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಕ್ಲಿಯರ್ ಮಾಡಿಕೊಡಿ ಇದನ್ನ ಅಂತೇಳಿ. ಇದಿಷ್ಟು ಏನಂದರೆ ಗ್ರಾಮಸ್ಥರು ಮತ್ತು ಮನೆಗೆ ನಲ್ಲಿಯನ್ನು ಹಾಕಿದ್ದಾರೆ. ಆದರೆ ಆ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ. 50 ಕುಟುಂಬಗಳಿಗೆ ಒಂದು ನಲ್ಲಿಯನ್ನು ಕೊಟ್ಟರೆ ಆ ಒಂದು ನೀರನ್ನು ಹಿಡಿಯೋದೇ ನಮ್ಮ ಕಾಯಕ ಆಗಿದೆ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಈ ಕಡೆ ಒಂದು ಗಮನ ಹರಿಸಿ ಈ ಗ್ರಾಮಸ್ಥರಿಗೆ ಈ ನೀರಿನ ದಾಹವನ್ನು ತೀರಿಸಬೇಕು ಅನ್ನೋದು ನ್ಯೂಸ್ ಫಸ್ಟ್ ಆಶಯ. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮರಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.